ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತು ನಾ ಮಸ್ತಾಗಿ ಒಂದು ರೈಸ್ ಮಾಡೋದು ತೋರಿಸ್ತೀನಿ ರೀ. ಎಗ್ ರೈಸ್ ಬಿರಿಯಾನಿಗೂ ಕಮ್ಮಿ ಇಲ್ರಿ, ಅಷ್ಟು ಮಸ್ತ್ ಆಗ್ತೈತಿ. ಬರ್ರಿ ಹಂಗಿದ್ರೆ ನೋಡ್ಕೊಂಬರೋಣ ಏನು ಮಾಡೋದು ಅಂತೇಳಿ. ಈಗ ನೋಡ್ರಿ, ಇಲ್ಲಿ ಒಂದು ಬಾಳ್ಗೆ ಇಟ್ಕೊಂಡೀನಿ ನಾನ್ ಸ್ಟಿಕ್. ಇದಕ್ಕೆ ಈಗ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಸಾಸಿವೆ ಜೀರಿಗೆ ಹಾಕ್ಕೊಂಡೀನಿ. ಸಾಸಿವೆ ಜೀರಿಗೆ ಹಾಕ್ಕೊಂಡಾದ್ಮೇಲೆ ಎರಡು ಚಟಪಟ ಆದಮೇಲೆ ನೋಡ್ರಿ ಉದ್ದಿನಬೇಳೆ ಹಾಕ್ಕೊಳಕತ್ತೀನಿ ರೀ 1 ಚಮಚದಷ್ಟು. ಮತ್ತು ಒಂದು ಸ್ವಲ್ಪ ಕಡ್ಲಿಬೇಳೆ ಅಂದ್ರೆ 1 ಚಮಚದಷ್ಟು ಕಡ್ಲಿಬೇಳೆನೂ ಹಾಕ್ಕೊಳಕತ್ತೀನಿ ರೀ. ನಾವು ಯಾವುದೇ ಒಗ್ಗರಣೆಗಾಗಲಿ ಕಡ್ಲಿಬೇಳೆ ಉದ್ದಿನಬೇಳೆ ಹಾಕ್ಕೊಂಡ್ರೆ ಅದ್ರ ಘಮನ ಬೇರೆ ಇರ್ತೈತಿ ರೀ, ಅದ್ರ ಫ್ಲೇವರ ಬೇರೆ ಇರ್ತೈತಿ. ಹೌದಿಲ್ರಿ, ಏನಂತೀರಿ ನೀವು ಇದಕ್ಕೆ? ಆಮೇಲೆ ಈಗ ನೋಡ್ರಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳತ್ತೀನಿ ರೀ. ಒಂದು 2 ಕಡ್ಡಿಯಷ್ಟು ಹಾಕೋರಿ. ಇವೆಲ್ಲ ಹಾಕೊಂಡಾದ್ಮೇಲೆ ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಮಸ್ತ್ ಪರಿಮಳ ಬರಾಕತ್ತೈತಿ ನೋಡ್ರಿ. ಈಗ ನೋಡ್ರಿ ಇಲ್ಲೇ ಒಂದು ಮೀಡಿಯಮ್ ಸೈಜ್ ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ ರೀ. ಅದನ್ನು ಹಾಕ್ಕೊಂಡೆ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈ ಉಳ್ಳಾಗಡ್ಡಿ ಏನು ಅಂತಾರಲ್ರಿ ಒಗ್ಗರಣೆ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೊಂಡ್ರೆ ಈ ರೈಸ್ನಾಗ ತಿನ್ನುವಾಗಂತೂ ಭಾಳ ಮಸ್ತ್ ಆಗ್ತೈತಿ ನೋಡ್ರಿ. ಈಗ ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ ನಾನಿಲ್ಲಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕೋರಿ, ರುಚಿಗೆ ತಕ್ಕಷ್ಟು ಅಂತ ಹೇಳ್ತಾರಲ್ರಿ ಹಂಗೆ. ಈಗ ನೋಡ್ರಿ ಇದು ಲಘೂನ ಮತ್ತು ಉಳ್ಳಾಗಡ್ಡಿನೂ ಫ್ರೈ ಆಗ್ತೈತಿ. ಈಗ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಮಸಾಲೆ ಪುಡಿ ರೀ, ಅಂದ್ರೆ ಧನಿಯಾ ಪುಡಿ ರೀ. ನೀವು ಮನ್ಯಾಗ ಯಾವ್ದು ಯೂಸ್ ಮಾಡ್ತೀರ ಅದನ್ನ ಹಾಕೋರಿ. ಇಲ್ಲಿ ನೋಡ್ರಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ರೀ. ಏನಪ್ಪ ಅಂತ ಹೇಳಿದ್ರೆ ಚಿಕನ್ ಮಸಾಲ. ಇದಂತೂ ಎಲ್ಲರ ಮನ್ಯಾಗೂ ಇದ್ದೇ ಇರ್ತೈತ್ರಿ. ಇಲ್ಲಾಂದ್ರೆ ಒಂದು 10 ರೂಪಾಯಿ ಪ್ಯಾಕೆಟ್ ಸಿಗ್ತೈತಿ ರೀ, ಅದನ್ನು ತೊಗೊಂಬರ್ರಿ. ನೋಡ್ರಿ ಇದು ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಈ ಮಸಾಲೆ ಹಾಕಿದ ಮೇಲಂತೂ ಮತ್ತೊಂದು 2-3 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚಲೋ ನಂಗೆ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗೆ. ನೋಡ್ರಿ ನಾನು ಏನಂತ ಹೇಳಿದರೆ, ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಕತ್ತೀರಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜು ಬೆಲ್ ಐಕನ್ ಐತ್ರಿ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಷನ್ ಬರ್ತೈತೆ ನೋಡ್ರಿ. ಇದೆಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊರಿ. ನೋಡ್ರಿ ಕಲರ್ ಅಂತೂ ಮಸ್ತ್ ಐತಿ, ನೋಡಿದ್ರೆ ಬಾಯಾಗ ನೀರು ಬರಾಕತ್ತೈತಿ. ಇನ್ನೊಂದು ಕಲಿಸಿ ತಿಂದುಬಿಟ್ರೆ ಹೆಂಗೆ ಇರ್ತೈತಿ ರೀ, ಮಸ್ತ್ ಇರ್ತೈತಿ. ನೋಡ್ರಿಲೇ ಇದೆಲ್ಲ ಆದಮೇಲೆ ಚಲೋ ನಂಗೆ ಒಂದು ಸ್ವಲ್ಪ ಮುಚ್ಚಿಡ್ರಿ, ಅಂದ್ರೆ ಫುಲ್ ಮೆತ್ತಗಾಗಬೇಕಿದೆ. ಅದ್ರ ಸಂಬಂಧ ಒಂದು 2 ನಿಮಿಷ ನೋಡ್ರಿ ಇಲ್ಲಿ ಓಪನ್ ಮಾಡೀನಿ. ಫುಲ್ ಗ್ರೇವಿ ಆಗೈತಿ. ಹಂಗೆ ಚಪಾತಿ ರೊಟ್ಟಿ ಹಚ್ಕೊಂಡು ತಿಂದ್ರೂ ಅಷ್ಟು ಮಸ್ತ್ ಆಗ್ತೈತಿ ನೋಡ್ರಿ. ಬ್ಯಾಡ್ರಿ ಇದಕ್ಕೆ ಅನ್ನ ಕಲ್ಸಣಿಗೆ. ಆಮೇಲೆ ಇದಕ್ಕೆ ಒಂದು ಪಲಾವ್ ಎಲೆ ಹಾಕ್ಕೊಳತ್ತೀನಿ. ಇದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದು ಎಲ್ಲರ ಮನ್ಯಾಗ ಇದ್ದೇ ಇರ್ತೈತಿ. ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ, ಹಾಕಬೇಕಂತೇನಿಲ್ಲ. ನಾನು ಇದ್ದಿದ್ದಕ್ಕೆ ಹಾಕಿನಷ್ಟ. ಇದನ್ನು ಹಾಕಿದ್ರಂತೂ ರೈಸಿಂದ ಫ್ಲೇವರ್ ಏನಿರ್ತೈತಿ ರೀ ಮಸ್ತ್ ಆಗ್ತೈತಿ ನೋಡ್ರಿ. ಬಿರಿಯಾನಿ ಸ್ಮೆಲ್ ಬರ್ತೈತಿ ನೋಡ್ರಿ. ಹಾಕಿದಾದ್ಮೇಲೆ ಈಗ ಅನ್ನನ ಚೆಂದಾಗಿ ಉದುರಾಗಿ ಮಾಡಿಟ್ಕೊಂಡಿದ್ದೆ ರೀ. ಅದನ್ನು ಚಲೋದ್ ನಂಗೆ ಉದುರು ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಲ್ಲ ಒಡೆದು. ಈಗ ಇದನ್ನು ಒಗ್ಗರಣೆಗೆ ಹಾಕಿ ಚಲೋದ್ ನಂಗೆ ಕಲಿಸ್ಬಿಡನ್ರಿ. ಕಲಿಸಿದಾದ್ಮೇಲೆ ನೋಡ್ರಿ ಎಗ್ ರೈಸ್ಗಿಂತನೂ ಕಡಿಮೆ ಇಲ್ರಿ, ಅದಕ್ಕಿಂತನೂ ರುಚಿ ಆಕೈತೆ ಅಂತಲೇ ಹೇಳ್ಬೋದು. ಇದಕ್ಕೆ ಏನಂದ್ರೆ ತತ್ತಿ ಒಂದು ಕಡಿಮೆ ನೋಡ್ರಿ, ಅಷ್ಟು ಮಸ್ತ್ ಆಗ್ತೈತೆ ರೈಸ್. ನಾವು ಇದಕ್ಕೆ ಚಿತ್ರಾನ್ನ ಅಂತಲೂ ಕರಿಬೋದು. ಆಮೇಲೆ ಮಸಾಲೆ ರೈಸ್, ಒಗ್ಗರಣೆಯನ್ನು ಏನಾರ ಒಂದು ಹೆಸರು ಇಟ್ಕೊರಿ, ಅದರ ರುಚಿ ಮಾತ್ರ ಸೂಪರ್ ಇರ್ತೈತಿ. ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ, ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊರಿ. ಇದನ್ನು ತಿನ್ನುವಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಡ್ಕೊಂಡು ತಿನ್ನಿರಿ, ಹಂಗೆ ಮಸ್ತ್ ಆಗ್ತೈತೆ ನೋಡ್ರಿ. ಮತ್ತು ಮ್ಯಾಲೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊರಿ. ನೋಡ್ರಿ ಮಸ್ತಾಗಿ ಚಿತ್ರಾನ್ನ ಅಂದರೆ ಟೊಮೆಟೊ ಚಿತ್ರಾನ್ನ ಅಂತ ಹೇಳ್ಬೋದ್ರಿ, ರೆಡಿ ಆಗೈತಿ. ನೀವು ಮಾಡ್ಕೊರಿ. ಮತ್ತು ಹೆಂಗಾಗೈತಿ ಅಂತ ಕಮೆಂಟ್ಸ್ನಾಗ ಬರೋ ತಿಳಿಸೋದನ್ನ ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮತ್ತು ನಿಮಗೆಲ್ಲ ಸಿಗ್ತೀನಿ ರೀ ಫ್ರೆಂಡ್ಸ. ಅಲ್ಲಿವರೆಗೂ ನಮಸ್ಕಾರಗಳು ರೀ, ಧನ್ಯವಾದಗಳು.